हेलो स्टूडेंट्स एल्रिಗೂ नमस्कार दर्शु एजुकेर चैनल ಗೆ ಸ್ವಾಗತ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ನ ಮಾಡ್ತಾ ಇದ್ದೀರಾ, ಸರ್ ಕೆಸಿಇಟಿ 2024 ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಹಾಗೆ ಕೆಸಿಇಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತಾ, ಇಂಜಿನಿಯರಿಂಗ್ ಕಾಲೇಜಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ। ಹಾಗೆ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತಾನೂ ಕೂಡ ಕೇಳ್ತಾ ಇದ್ದೀರಾ। ಈ ಒಂದು ಎಲ್ಲ ಅಪ್ಡೇಟ್ಸ್ ಏನಿದೆ, ಈ ಎಲ್ಲ ಅಪ್ಡೇಟ್ಸ್ ಯಾವಾಗ ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ। ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಇವಾಗ ಯಾರು ನಮ್ಮ ಒಂದು ಚಾನೆಲ್ ನೋಡ್ತಾ ಇದ್ದೀರಾ ಇವಾಗಲೇ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದೇ ರೀತಿಯಾದಂಥ ಎಲ್ಲ ತರಹದ ಅಪ್ಡೇಟ್ಸ್ ಅನ್ನ ಕೆಸಿಇಟಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ, ಹಾಗೆ ನೀವು ಅಡ್ಮಿಷನ್ ಆದ ನಂತರನೂ ಕೂಡ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಈ ಒಂದು ಚಾನೆಲ್ ಅಲ್ಲಿ। ಹಾಗಾಗಿ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ವಿಡಿಯೋಗೆ ಒಂದೇ ಒಂದು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಬೇಗ ಬೇಗ ಎಲ್ಲರೂ ಕೂಡ ಲೈಕ್ ಮಾಡಿದ್ರೆ 500 ಲೈಕ್ ಕಂಪ್ಲೀಟ್ ಆಗುತ್ತೆ। ಹಾಗಾದ್ರೆ ವಿಡಿಯೋ ಕಡೆ ಬರೋದಾದ್ರೆ ಕೆಸಿಇಟಿ 2024 ಕೌನ್ಸಿಲಿಂಗ್ ನ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ। ಹಾಗಾದ್ರೆ ಈಗ ನೋಡೋಣ, ಈ ವರ್ಷ 2024 ಕೌನ್ಸಿಲಿಂಗ್ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ನಿಮಗೆ ಇದೇ ತಿಂಗಳು ಅಂದ್ರೆ ಜುಲೈ 2024 ಅಲ್ಲಿ 3rd ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿದೆ। ಕೆಸಿಇಟಿ ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ ಜುಲೈ 3rd ವೀಕ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ। ವೆರಿಫಿಕೇಶನ್ ಸ್ಲಿಪ್ ನ ಬಿಡ್ತಾರಾ, ಯಾವಾಗ ಬಿಡ್ತಾರೆ ಅಂತ ನೀವು ಕೇಳೋದಾದ್ರೆ ಆ ಒಂದು ಇನ್ಫಾರ್ಮೇಶನ್ ನ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ। ನಿಮಗೆ ಸೀಕ್ರೆಟ್ ಕೀಯನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಅಂದ್ರೆ ನಿಮಗೆ ಸೀಕ್ರೆಟ್ ಕೀಯನ್ನು ಕೂಡ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ। ಅದು ಯಾವಾಗ ಅಂತಂದ್ರೆ ಜುಲೈ 3rd ವೀಕ್ ಅಲ್ಲಿ ನಿಮಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ। ಅದಕ್ಕಿಂತ ಮುಂಚೆ ಬಿಡ್ತಾರ, ಕೌನ್ಸಿಲಿಂಗ್ ಡೇಟ್ ನ ಅನೌನ್ಸ್ ಆದ್ಮೇಲೆ ನಿಮಗೆ ವೆರಿಫಿಕೇಶನ್ ಲಿಂಕ್ ಪ್ರೊವೈಡ್ ಮಾಡ್ತಾರ ಅಂತ ನೋಡೋಣ, ಕಾದು ನೋಡ್ಬೇಕಾಗತ್ತೆ। ಆದ್ರೆ ನಿಮಗೆ ಇಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ನೀವು ಹೋಗಿ ಆ ಒಂದು ಲಿಂಕ್ ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ। ನಿಮಗೆ ಕೌನ್ಸಿಲಿಂಗ್ ಕಿಂತ ಮುಂಚೆ ಆದ್ರೂ ಬಿಡ್ಬೋದು, ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ಮೆಂಟ್ ಆದ ತಕ್ಷಣ ಆದ್ರೂ ಬಿಡ್ಬೋದು। ನಿಮಗೆ ಕೌನ್ಸಿಲಿಂಗ್ ಇಲ್ಲಿ ಸ್ಟಾರ್ಟ್ ಆಗೋದು ಜುಲೈ 3rd ವೀಕ್ ಅಲ್ಲಿ। ಜುಲೈ 3rd ವೀಕ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ। ಯಾವಾಗ ಅಂತ ಡೀಟೇಲ್ ಶೆಡ್ಯೂಲ್ ನ ರಿಲೀಸ್ ಮಾಡ್ತಾರೆ। ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಕನ್ಫರ್ಮೇಶನ್ ಡೇಟ್ ಏನಿದೆ ಅದನ್ನ ನಿಮಗೆ ರಿಲೀಸ್ ಮಾಡೋದು ಜುಲೈ 3rd ವೀಕ್। ಅದಕ್ಕಿಂತ ಮುಂಚೆ 2 to 3 ಡೇಸ್ ಏನಿದೆ ಆ ಒಂದು ಶೆಡ್ಯೂಲ್ ನ ರಿಲೀಸ್ ಮಾಡ್ತಾರೆ। ಅಂದ್ರೆ ಆ ಒಂದು ಶೆಡ್ಯೂಲ್ ಅಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ನಿಮಗೆ ಈ ಒಂದು ಶೆಡ್ಯೂಲ್ ಅಲ್ಲಿ 2024 ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ, ಆಪ್ಷನ್ ಎಂಟ್ರಿ ಲಿಂಕ್ ಯಾವಾಗ ಪ್ರೊವೈಡ್ ಮಾಡ್ತಾರೆ ಅದ್ರ ಬಗ್ಗೆ, ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಹಾಗೆ ಫೀಸ್ ನೀವು ಏನು ಪೇ ಮಾಡಬೇಕು 2024 ಅಲ್ಲಿ ನಿಮಗೆ ಫೀಸ್ ಪ್ರೊಸೆಸ್ ಇರುತ್ತಲ್ಲ ಆ ಒಂದು ಪೇಮೆಂಟ್ನ ನೀವು ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ, ಹಾಗೆ ಚಾಯ್ಸ್ ಎಂಟ್ರಿ ಮಾಡ್ತಾರಲ್ಲ ಅದ್ರ ಬಗ್ಗೆ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ಒಂದು ಶೆಡ್ಯೂಲ್ ಅಲ್ಲಿ ಇರುತ್ತೆ। ಹಾಗೆ ಫಸ್ಟ್ ರೌಂಡ್ ಶೆಡ್ಯೂಲ್ ಡೇಟ್ ಹಾಗೆ ಟೈಮ್ನ ಬಿಡ್ತಾರೆ, ಆ ಒಂದು ಶೆಡ್ಯೂಲ್ ಅಲ್ಲಿ ನಿಮಗೆ ಇದೆಲ್ಲ ಸಿಗುತ್ತೆ। ಆಮೇಲೆ ಅದು ಚೇಂಜಸ್ ಕೂಡ ಆಗ್ಬೋದು, ಡೇಟ್ ಏನಿದೆ ಆ ಒಂದು ಡೇಟ್ ಹಿಂದೆ ಕೂಡ ಹೋಗ್ಬೋದು, ಮುಂದೆ ಪೋಸ್ಟ್ಪೋನ್ ಕೂಡ ಆಗ್ಬೋದು। ಜುಲೈ 3rd ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾರೆ। ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ಕೇಳೋದಾದ್ರೆ ನಿಮ್ಗೆ ಜುಲೈ 3rd ವೀಕ್ ಅಲ್ಲಿ ವೇರಿಯೇಷನ್ಸ್ ಇರುತ್ತೆ, ಡೇಟ್ ಅಲ್ಲಿ ವೇರಿಯೇಷನ್ಸ್ ಆಗ್ಬೋದು। ಬಂದ ತಕ್ಷಣ ನಾನು ಅಪ್ಡೇಟ್ಸ್ ನ ನಿಮಗೆ ಎಲ್ಲ ಅಪ್ಡೇಟ್ಸ್ ನ ತಿಳಿಸ್ಕೊಡ್ತೀನಿ। ಆ ಒಂದು ಶೆಡ್ಯೂಲ್ ಅಲ್ಲಿ ಏನಿದೆ ಅದು ಬಂದ ತಕ್ಷಣ ನಿಮಗೆ ಕನ್ಫರ್ಮೇಶನ್ ಸಿಗುತ್ತೆ, ಶೆಡ್ಯೂಲ್ ರಿಲೀಸ್ ಆದ ತಕ್ಷಣ ನಿಮಗೆ ಕನ್ಫರ್ಮೇಶನ್ ಸಿಗೋದು। ಹಾಗೆ ಸ್ಟೂಡೆಂಟ್ಸ್ ಜಾಸ್ತಿ ಜನ ಟೆನ್ಷನ್ ತಗೊಂತಾ ಇದ್ರೆ ಏನು ಕೂಡ ಟೆನ್ಷನ್ ತಗೊಳೋದಕ್ಕೆ ಹೋಗಬೇಡಿ, ನಿಮಗೆ ಶೆಡ್ಯೂಲ್ ರಿಲೀಸ್ ಆದ ತಕ್ಷಣ ನಿಮಗೆ ಅಪ್ಡೇಟ್ಸ್ ಅನ್ನ ತಿಳಿಸ್ತೇನೆ। ಹಾಗೆ ಇಲ್ಲಿ ಒಬ್ಬ ವಿದ್ಯಾರ್ಥಿ ನನಗೆ ಕಮೆಂಟ್ ಮಾಡಿದ್ದಾನೆ, ನಮ್ಮ ಒಂದು ಚಾನೆಲ್ ಅಲ್ಲಿ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ, ಸರ್ ನೀಟ್ ಕೂಡ ಇನ್ನು ಕೋರ್ಟ್ ಅಲ್ಲಿ ಇದೆ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಗೊತ್ತಿಲ್ಲ, ನಮಗೆ ಸಿಇಟಿ ಕೌನ್ಸಿಲಿಂಗ್ ಕೆಸಿಇಟಿ ಕೌನ್ಸಿಲಿಂಗ್ ಕೂಡ ಡಿಲೇ ಆಗ್ತಾ ಇದೆ, ನಮಗೆ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ। ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಆ ಕಮೆಂಟ್ ಅಲ್ಲಿ ಏನಿದೆ ಅಂತ ನೀವು ಒಂದ್ಸಲ ಓದಿ, ನಿಮಗೆ ನೋಡಿದ್ರೆ ಸ್ವಲ್ಪ ನಗು ಕೂಡ ಬರ್ಬೋದು, ಆದ್ರೆ ಇದು ಸತ್ಯ। ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಜಾರಾಗ್ತಿದೆ, ಸರ್ ನಾನು ಮನೆಯಲ್ಲಿರೋದನ್ನ ನೋಡಿ ನನ್ನ ಅಕ್ಕಪಕ್ಕದ ಮನೆಯವರು ಈ ಹುಡುಗ ಏನೋ ಯಾವುದೋ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ಬೋದು, ಅದಕ್ಕೆ ಇವನು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ ಎಷ್ಟೋ ವಿದ್ಯಾರ್ಥಿಗಳು
ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ. ಆ ಒಂದು ಪ್ರಾಬ್ಲಮ್ ಈ ಒಂದು ವಿದ್ಯಾರ್ಥಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿದ್ದಾನೆ. ನೀವಿಲ್ಲಿ ನೋಡ್ತಿರ್ಬೋದು. ಸರ್ ನಾನು ಫೇಲ್ ಆಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ, ನನ್ನ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನನ್ನ ರಿಲೇಟಿವ್ಸ್ ಆಗಿರ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಈ ಒಂದು ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾನೆ. ಹಾಗಾಗಿ ಯಾರು ಕೂಡ ಟೆನ್ಷನ್ ಪಟ್ಕೋಬೇಡಿ, ಎಲ್ಲರೂ ಕೂಡ ಬೇಸರ ಇದೆ, ಒಪ್ಕೋತೀನಿ. ಹಾಗೆ ಎಷ್ಟೋ ವಿದ್ಯಾರ್ಥಿಗಳು ಹೇಳ್ಬೋದು, ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಬೇರೆ ಬೇರೆ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸಿದ್ದಾರೆ, ಜಾಯ್ನ್ ಆಗಿದ್ದಾರೆ, ಹಾಗೆ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ, ನಾನು ಇನ್ನೂ ಕೂಡ ಮನೇಲೇ ಇದ್ದೀನಿ. ಡೋಂಟ್ ವರಿ ಏನು ವರಿ ಮಾಡ್ಕೋಬೇಡಿ. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಪ್ರಾಬ್ಲಮ್ನ ಮಾಡ್ಕೋತಾ ಇದ್ದೀರಾ. ಲೇಟಾಗಿ ಸರ್ ಲೇಟ್ ಆಗುತ್ತೆ, ಆದರೆ KCET ಕೌನ್ಸಿಲಿಂಗ್ ಮುಖಾಂತರನೇ ನಾನು ಹೋಗಬೇಕು ಅಂತ ಎಷ್ಟೋ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದೀರಾ. ಅದು ಗುಡ್. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದೀರಾ, ಸರ್ ಇಲ್ಲಿ 2024 ಏನೋ ಕೌನ್ಸಿಲಿಂಗು ಲೇಟ್ ಆಗ್ತಾ ಇದೆ, ನನ್ನ ರ್ಯಾಂಕಿಂಗ್ ಕೂಡ ಇಲ್ಲಿ ಚೆನ್ನಾಗಿ ಬಂದಿದೆ. ಆದರೆ ರ್ಯಾಂಕಿಂಗ್ ಬಂದಿದ್ರು ಸಹ ಎಷ್ಟೋ ವಿದ್ಯಾರ್ಥಿಗಳು ಚಲೋ ಏನೋ ರ್ಯಾಂಕಿಂಗು ಚೆನ್ನಾಗಿ ಬಂದಿದೆ, ಬಿಲೋ 30,000 ಬಿಲೋ 50,000 ಬಂದಿರುವಂಥ ವಿದ್ಯಾರ್ಥಿಗಳು ಈ ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ. ಏನು, ಬೇಗ ಬೇಗ ಹೋಗಿ ಕೌನ್ಸಿಲಿಂಗ್ ಲೇಟ್ ಆಗ್ತಿದೆ ಅಂತ ಬೇಗ ಬೇಗ ಹೋಗಿ ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸ್ಬಿಡೋದು. ಈ ಒಂದು ತಪ್ಪನ್ನು ಮಾಡೋಕೆ ಹೋಗಬೇಡಿ. ಕೌನ್ಸಿಲಿಂಗ್ ಸ್ವಲ್ಪ ಲೇಟ್ ಆಯಿತು ಅಂತ ಈ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಹೋಗಬೇಡಿ. ನಿಮಗೆ ಚೆನ್ನಾಗಿರೋ ಕಾಲೇಜಸ್ಸೇ ಸಿಗುತ್ತೆ. ಕೌನ್ಸಿಲಿಂಗ್ ಲೇಟ್ ಆದರೂ ಪರವಾಗಿಲ್ಲ, ನೀವು ಚೆನ್ನಾಗಿರೋ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸ್ತೀರಾ. ಹಾಗಾದರೆ ಎಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿದ್ರ, ಸರ್ ಇಂಜಿನಿಯರಿಂಗ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ. ಎಲ್ರಿಗೂ ಇದೊಂದೇ ಪ್ರಾಬ್ಲಮ್ ಇರೋದು, ಸರ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ರೌಂಡ್ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 10 to 20 ಡೇಸ್ ಇಲ್ಲಿ ಟೈಮ್ ಹಿಡಿಯುತ್ತೆ. ಆ ಒಂದು 10 to 20 ಡೇಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಕಾಲೇಜಸ್ ಸೆಲೆಕ್ಷನ್ ಆಗಿರ್ಬೋದು, ಕಾಲೇಜಸ್ ಮಾಡಿಫಿಕೇಶನ್ ಮಾಡ್ಬೋದು, ಕಾಲೇಜಸ್ ಅಲ್ಟರ್ ಮಾಡೋದಕ್ಕೆ ನಿಮಗೆ ಟೈಮನ್ನು ಮಾಡಿಕೊಡ್ತಾರೆ. ಕೆಲವೊಂದು ಡೇಟ್ಸ್ನ ಪೋಸ್ಟ್ಪೋನ್ ಕೂಡ ಮಾಡ್ತಾರೆ. ಹಾಗಾಗಿ 10 to 20 ಡೇಸ್ ಟೈಮ್ ಇರುತ್ತೆ. ಆಪ್ಷನ್ ಎಂಟ್ರಿ ಡೇಟ್ ಕೂಡ ಪೋಸ್ಟ್ಪೋನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ 15 to 20 ಡೇಸ್ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸು ಫಸ್ಟ್ ರೌಂಡಲ್ಲಿ ಇರುತ್ತೆ. ನಿಮಗೆ ಸೆಕೆಂಡ್ ರೌಂಡ್ ನೋಡೋದಾದರೆ 20 to 25 ಡೇಸ್ ಈ ರೀತಿ ಬರ್ಬೋದು ಸೆಕೆಂಡ್ ರೌಂಡಲ್ಲೂ ಕೂಡ. ಹಾಗೆ ಎಕ್ಸ್ಟೆಂಡೆಡ್ ರೌಂಡ್ ಕೂಡ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಿಮಗೆ ಇಲ್ಲಿ ಟೈಮ್ ಏನೊಂದು ಈ ಒಂದು ಟೈಮ್ ಇದೆ, ಆ ಒಂದು ಟೈಮ್ ಜಾಸ್ತಿ ತೊಗೊಳೋದು. ಹಾಗಾಗಿ ಏನು ಟೆನ್ಷನ್ ಮಾಡ್ಕೋಬೇಡಿ. ಜುಲೈ 3rd ವೀಕಿಂದ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗು. ನಿಮಗೆ ಆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ನಿಮಗೆ ಸೆಪ್ಟೆಂಬರ್ ಎಂಡ್ವರೆಗೂ ಹೋಗ್ಬೋದು. ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ಲಿ ನಿಮಗೆ ಕಾಲೇಜಸ್ಸು ಸ್ಟಾರ್ಟ್ ಆಗುತ್ತೆ. ಇದೊಂದು ಕ್ಲಾರಿಫಿಕೇಶನ್ ನಾನು ನಿಮಗೆ ಕೊಡ್ಬೋದು. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬಿಡ್ತಾರೆ. ಆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟ ಕೂಡಲೇ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೇನೆ. ಟೆನ್ಷನ್ ಮಾಡ್ಕೋಬೇಡಿ. ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಕಾಲೇಜ್ ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ನಿಮ್ಮ ಕೌನ್ಸಿಲಿಂಗ್ ಲೇಟ್ ಆಗಿ ಸ್ಟಾರ್ಟ್ ಆದರೂ ಪರವಾಗಿಲ್ಲ. ನಿಮ್ಮ ಇಂಜಿನಿಯರಿಂಗ್ ಕಾಲೇಜಸ್ಸಲ್ಲಿ ಎಲ್ಲ ನಿಮ್ಗೆ ಒಬ್ಬರಿಗೆ ಲೇಟಾಗಿ ಸ್ಟಾರ್ಟ್ ಆಗಲ್ಲ, ಎಲ್ಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಸಿಲೆಬಸ್ನ ಇಯರ್ಲಿ ನಿಮಗೆ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳಿಗೂ ಕಂಪ್ಲೀಟ್ ಮಾಡಿಕೊಡ್ತಾರೆ. ಇದು ಗೌರ್ಮೆಂಟ್ ಕಡೆಯಿಂದ ಇರುವಂಥ ಜವಾಬ್ದಾರಿ. ಹಾಗಾಗಿ ಯಾರು ದುಡುಕಿ ಏನು ಬೇಗ ನಾನು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಕೋಟಾಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗಬೇಡಿ. ಇದು ಈ ಒಂದು ವಿಡಿಯೋದಲ್ಲಿ ಸಿಕ್ಕಿರುವಂಥ ಅಪ್ಡೇಟ್ಸು ಹಾಗೆ ನಾನು ಕೊಟ್ಟಿರುವಂಥ ಒಂದು ಮಾಹಿತಿ ಆಗಿದೆ. ನಿಮಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ಬೇಗ ಬೇಗ ಕಮೆಂಟ್ ಮಾಡಿ. ಆ ಒಂದು ಡೌಟ್ಸ್ಗೆ ನಾನು ಕ್ಲಾರಿಫಿಕೇಷನ್ನ ಮಾಡಿಕೊಡ್ತೀನಿ. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದೀರಾ, ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತಾ ಬರ್ತಾನೆ. ಬೇಗ ಬೇಗ 4,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ವಿದ್ಯಾರ್ಥಿಗಳೇ, ನನ್ನ ಒಂದು ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವಾಗಲೇ ಹೋಗಿ ಜಾಯ್ನ್ ಆಗಿ, ಅದರಲ್ಲೂ ಕೂಡ ಅಪ್ಡೇಟ್ಸ್ ಅನ್ನು ನಿಮಗೆ ತಿಳಿಸ್ತಾ ಇರ್ತೇನೆ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.